ನೋಡಿ, ಸಾರಿಗೆ ಸಚಿವರನ್ನೇ ಬಸ್ ಕಂಡಕ್ಟರ್ ಬಸ್ಸಿನಿಂದ ಕೆಳಗಿಳಿಸಿದ್ದಾರೆ. ಇನ್ನು ಸಾರಿಗೆ ಸಚಿವರು ಇವತ್ತು ಸಿಟಿ ರೌಂಡ್ಸ್ ಅನ್ನು ಮಾಡ್ತಾ ಇದ್ರು, ಜೊತೆಗೆ ರಿಯಾಲಿಟಿ ಚೆಕ್ ಕೂಡ ನಡೆಸಿದ್ರು. ಇದೇ ವೇಳೆ ಬಸ್ ಕಂಡಕ್ಟರ್ ಸಾರಿಗೆ ಸಚಿವರನ್ನ ಬಸ್ಸಿಂದ ಕೆಳಗೆ ಇಳಿಸಿದ್ದ. ಸಾರಿಗೆ ಸಚಿವ ಬೈರತಿ ಸುರೇಶ್ ರಿಯಾಲಿಟಿ ಚೆಕ್ ನಡೆಸುತ್ತಿರುವಾಗ BMTC ಬಸ್ನಲ್ಲಿ ಸಚಿವ ಬೈರತಿ ಸುರೇಶ್ ಸಂಚಾರವನ್ನು ಮಾಡ್ತಾ ಇದ್ರು. ಬಸ್ ಸಂಚಾರ ವೇಳೆ 2 ಟಿಕೆಟ್ ನೀಡುವಂತೆ ಸಚಿವರು ಕೇಳ್ತಾರೆ. 2 ಟಿಕೆಟ್ಗಾಗಿ 100 ರೂಪಾಯಿಯನ್ನು ನೀಡಿದಾಗ ಸಚಿವ ಬೈರತಿ ಸುರೇಶ್ಗೆ 12 ರೂಪಾಯಿ ಚಿಲ್ಲರೆ ಕೊಡಿ ಅಂತ ಹೇಳ್ತಾರೆ ಸಚಿವರಿಗೆ ಕಂಡಕ್ಟರ್. ಆಗ ಚಿಲ್ಲರೆ ಇಲ್ಲ ಅಂತಂದ್ರೆ ಬಸ್ಸಿಂದ ಕೆಳಗಿಳಿ ಅಂತ ಬಸ್ ಕಂಡಕ್ಟರ್ ಸಚಿವರಿಗೆ ಹೇಳಿದ್ದಾರೆ. ಸರ್, ಇದು ಫನ್ ವರ್ಡ್ ಅಂತ ಒಬ್ಬ ತಡಕಿರಲ್ಲ, ಅಲ್ಲಿ ಸ್ಟಾಪ್ ಇಲ್ಲ ಸರ್. ಇವರಿಬ್ಬರು ಸಬ್ಸ್ಕ್ರೈಬ್ ಮಾಡ್ಬೇಕಾರೆ ಯಾಕೆ ಗೊತ್ತಿಲ್ಲ ಬಸ್ಸು ಸರ್. ಅಲ್ಲಿ ಸುಳ್ಳು ಹೇಳ್ಬೇಡ. ಇಲ್ಲ, ನಿಜ ಸರ್. ಒಳಗಡೆ ಇಲ್ಲ ಸರ್, ಪ್ರತಿ ಬಸ್ ಸ್ಟಾಪ್ ಇರೋದು ಅಲ್ಲಿ ಮುಂದಟಿ ಪಾಳಿ ಹತ್ರ ಬಸ್ ಸ್ಟಾಪ್ ಇದೆ. ಅಲ್ಲಿ ಸ್ಟಾಪ್ ಇರೋದು ಎಲ್ಲಿ ಹೋಗ್ತಾ ಇದೆ ಬಸ್ಸು? ಬಸ್ಸಿಂದ ಇನ್ನೂರು ರೋಡ್ ಹೋಗ್ತಾ. ಹೌದು ಸರ್, ಅಲ್ಲಿ ಸ್ಟಾಪ್ ಇರೋದು. ಅಲ್ಲಿ ಬಿಟ್ಟರೆ ಇಲ್ಲಿ ಸ್ಟಾಪ್ ಇರೋದು. ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್ ದೂರವಾಣಿ ಸಂಪರ್ಕದಲ್ಲಿ. ಸತ್ತಾರ್, ನಾವು ನೋಡ್ತಾ ಇದ್ದೀವಿ, ಇಲ್ಲಿ ಒಂದ್ ಕಡೆ ಕಂಡಕ್ಟರ್ ಒಂದು ಸಾರಿಗೆ ಸಚಿವರನ್ನೇ ಕೆಳಗಿಳಿಸಿದ್ದಾರೆ. ಇಲ್ಲಿ 2 ಪ್ರಶ್ನೆ ಕಾಡುತ್ತೆ. ಒಂದು, ಸಚಿವರನ್ನ ಕಂಡಕ್ಟರ್ ಐಡೆಂಟಿಫೈ ಮಾಡ್ದೇನೆ ಕೆಳಗಿಳಿಸಿದ್ರ, ಅಥವಾ ಸಚಿವರನ್ನು ಕೂಡ ಅವರನ್ನ ಪರಿಗಣಿಸದೆ ಕರ್ತವ್ಯ ಪ್ರಜ್ಞೆಯನ್ನ ಮೆರೆದಿದ್ದಾರಾ ಬಸ್ ಕಂಡಕ್ಟರ್? ಹೆಚ್ಚಿನ ಮಾಹಿತಿನೆಲ್ಲ ಕೊಡ್ತೀರಿ ಸತ್ತಾರ್? ವೀರೇಶ್, ಇವತ್ತು ಸಾರಿಗೆ ಸಚಿವರಾಗಿರುವಂತಹ ಬೈರತಿ ಸುರೇಶ್ ಅವರು ಸಂಜೆ ಸರಿಸುಮಾರು 7:10ರಿಂದ 9:10 ತನಕ 2 ಗಂಟೆಯಲ್ಲಿ 10 ಬಸ್ಗಳಲ್ಲಿ ಮಾಸ್ಕ್ ಹಾಕಿ ಸಂಚಾರವನ್ನು ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಸಚಿವರನ್ನು ಗುರುತಿಸದಂತಹ ಕಂಡಕ್ಟರ್ ಸಾಮಾನ್ಯವಾಗಿ ಈ ಹಿಂದೆ ಒಂದು ದೂರು ಕೂಡ ಬಂದಿತ್ತು. ಅಂದ್ರೆ ಚಿಲ್ಲರೆ ವಿಚಾರಕ್ಕೆ ಪ್ರಯಾಣಿಕರನ್ನು ಅರ್ಧ ದಾರಿಯಲ್ಲಿ ಇಳಿಸಲಾಗುತ್ತೆ ಅನ್ನೋ ದೂರು ಬಂದಿತ್ತು. ಈ ಹಿನ್ನೆಲೆ ಅವರು ರಿಯಾಲಿಟಿ ಚೆಕ್ ಮಾಡುವಂತಹ ಸಲುವಾಗಿ ಮಾಸ್ಕ್ ಹಾಕಿ ಹತ್ತಿದ್ರು. ಅದೇ ಅನುಭವ ಈ ಹಿಂದೆ ಪ್ರಯಾಣಿಕರಿಗೆ ಯಾವ ರೀತಿ ಅನುಭವ ಆಗಿತ್ತು, ಅದೇ ಅನುಭವ ಇತ್ತು ಸಚಿವರಿಗಾಗಿತ್ತು. ಚಿಲ್ಲರೆ ವಿಚಾರಕ್ಕೆ ಅವ್ರನ್ನ ಕೆಳಗಿಳಿಸುವಂತಹ ಒಂದು ಕೆಲಸ ಆಯ್ತು. ಅದರ ಜೊತೆಗೆ ಈ ಹಿಂದೆ ಒಂದು ಬಸ್ಸಿನಲ್ಲಿ ಚಿಲ್ಲರೆ ವಿಚಾರಕ್ಕೆ ತೊಂದರೆ ಕೊಡ್ತಿದ್ದಾರೆ ಅನ್ನೋ ದೂರು ಬಂದಿತ್ತು. ಮತ್ತೊಂದು ಕಡೆಯಲ್ಲಿ ಇತ್ತೀಚೆಗೆ ನಡೆದಂತಹ ಒಂದಿಷ್ಟು ಸ್ಕ್ಯಾಮ್ ವಿಚಾರ, ಪ್ರಮುಖವಾಗಿ ಕೆಲ ಕಂಡಕ್ಟರ್ಗಳು ತಮ್ಮ QR ಕೋಡ್ ಸ್ಕ್ಯಾನ್ ಮಾಡ್ತಾ ಇದ್ರು. ಬಸ್ನಲ್ಲಿ ಇತ್ತೀಚೆಗೆ ಹೊಸದಾಗಿರುವಂತಹ ಸ್ಕ್ಯಾನರ್ ಬಂದಿದ್ರು ಕೂಡ ಅದರ ಬದಲು ತಮ್ಮ ಪರ್ಸನಲ್ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಆ ಮೂಲಕ ಹಣವನ್ನು ತಮ್ಮ ಅಕೌಂಟ್ಗೆ ಜಮಾವಣೆ ಆಗುವಂತೆ ಮಾಡ್ತಿದ್ರು ಅನ್ನೋ 2 ದೂರು ಬಂದಂತಹ ಹಿನ್ನೆಲೆ ಈ ರೀತಿಯಲ್ಲಿ ರಿಯಾಲಿಟಿ ಚೆಕ್ ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಸಚಿವರ ಗಮನಕ್ಕೆ 2 ವಿಚಾರ ಬರುತ್ತೆ. ಒಂದು, ಈ ರೀತಿಯಲ್ಲಿ ಚಿಲ್ಲರೆ ವಿಚಾರಕ್ಕೆ ಅರ್ಧ ದಾರಿಯಲ್ಲಿ ಸಚಿವರನ್ನು ನಿಲ್ಲಿಸ್ತಾರೆ. ಜೊತೆಗೆ ಕೆಲವೊಂದು ಸ್ಟಾಪ್ಗಳಲ್ಲಿ ಬಸ್ಗೆ ಅಂದ್ರೆ ಕೆಲವು ಬಸ್ ನಿಲ್ದಾಣಗಳಲ್ಲಿ ಬಸ್ಗೆ ಸ್ಟಾಪ್ ಕೊಡದೆ, ಅದು ಕೂಡ ಮಹಿಳೆಯರು ಹೆಣ್ಮಕ್ಕಳು ಇಳಿಬೇಕಾದಂತಹ ಜಾಗದಲ್ಲಿ ಸ್ಟಾಪ್ ಕೊಡದೆ ತೊಂದರೆ ಕೊಟ್ಟಿರುವಂತಹ ವಿಚಾರ ಕೂಡ ಬೆಳಕಿಗೆ ಬರುತ್ತೆ. ಈ ಹಿನ್ನೆಲೆ ಕೆಲ ಕಂಡಕ್ಟರ್ಗಳನ್ನು ಇದೀಗ ಅಮಾನತಿಗೆ ಕೂಡ ಸಚಿವರು ಸೂಚನೆ ಕೊಟ್ಟಿರುವಂತದ್ದು. ವೀರೇಶ್, ಥ್ಯಾಂಕ್ ಯು ಸತ್ತಾರ್ ತಮ್ಮೆಲ್ಲ ಮಾಹಿತಿಗಾಗಿ. ತಾವು ನೋಡ್ತಾ ಇದ್ರೆ ದೃಶ್ಯಾವಳಿಗಳಲ್ಲಿ ಒಂದ್ ಕಡೆಗೆ ಸಚಿವರು ಮುಖಕ್ಕೆ ಮಾಸ್ಕ್ ಹಾಕಿದ್ದಾರೆ. ಬಹುಶಃ ಅದನ್ನ ಐಡೆಂಟಿಫೈ ಮಾಡದೇನೆ ಬಸ್ ಕಂಡಕ್ಟರು ಕೆಳಗಿಳಿಸಿರಬಹುದಾ, ಅಥವಾ ಕರ್ತವ್ಯ ಪ್ರಜ್ಞೆಯನ್ನ ಮರೆತು ಕೂಡ ಯಾರೇ ಎದುರು ಕೂಡ ಕೆಳಗಿಳಿಸ್ತೀನಿ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಕರ್ತವ್ಯ ಪ್ರಜ್ಞೆಯನ್ನ ಮೆರೆದಿದ್ದಾರ ಕಂಡಕ್ಟರ್ ಅಂತಕ್ಕಂಥದ್ದು. ಹಾಗಾಗಿ ಒಂದ್ ಕಡೆಗೆ ಒಂದು ಶ್ಲಾಘನೆ ಅಂತ ಹೇಳ್ಬೋದು. ಯಾರೇ ಆದ್ರೂ ಕೂಡ ಚಿಲ್ಲರೆ ಕೊಟ್ಟು ಸಹಕರಿಸಬೇಕು ಅಂತ ಒಂದು ಬೋರ್ಡ್ ಹಾಕಿರ್ತಾರೆ. ಹಾಗಾಗಿ ಚಿಲ್ಲರೆ ಇಲ್ಲದಕ್ಕೆ ಪಾಪ ಅವ್ರೇನ್ ಮಾಡ್ತಾರೆ, ಚಿಲ್ಲರೆ ಇದ್ರೆ ಹತ್ತಿ, ಇಲ್ಲ ಅಂತಂದ್ರೆ ಕೆಳಗಿಳಿದು ನೀವು ಬೇರೆ ಬಸ್ಸನ್ನು ಹತ್ತಿ ಅಥವಾ ಬೇರೆ ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಸುಳ್ಳು ಹೇಳ್ಬೇಡ. ಇಲ್ಲ, ನಿಜ ಸರ್. ಒಳಗಡೆ ಇಲ್ಲ ಸರ್, ಪ್ರತಿ ಬಸ್ ಸ್ಟಾಪ್ ಇರೋದು ಅಲ್ಲಿ ಮುಂದಟಿ ಪಾಳಿ ಹತ್ರ ಬಸ್ ಸ್ಟಾಪ್ ಇದೆ. ಅಲ್ಲಿ ಸ್ಟಾಪ್ ಇರೋದು. ಎಲ್ಲಿ ಹೋಗ್ತಾ ಇದೆ?